ಸರ್ ಬೆಳೆ ಸೆಪ್ಟೆಂಬರ್ಗೆ ಈಗ ಕಳೆದ ಬಾರಿ ಸಚಿವ ಸಂಪುಟ ಸಭೆ ಆಯಿತು ಕಲಬುರಗಿ. ಒಂದು 11,770 ಕೋಟಿ ರೂಪಾಯಿಗಳು ಮೀಸಲಿಟ್ಟು 46 ನಿರ್ಣಯಗಳು ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಬಹುದು. ಈ ನಾಳಿನ 17 ಸೆಪ್ಟೆಂಬರ್ ಬಂದರೆ ಒಂದು ವರ್ಷ ಆಗುತ್ತೆ. ಇನ್ನೂವರೆಗೂ ಸಿದ್ದರಾಮಯ್ಯ ಇಂಪ್ಲಿಮೆಂಟ್ ಮಾಡಿಲ್ಲ. ಅದು ಯಾವ ಹಂತದಲ್ಲಿದೆ ಏನು ಗೊತ್ತೇ ಇಲ್ಲ. KKRDB ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೆ 5,000 ಕೋಟಿ ಇಟ್ಟಿದ್ದೇವೆ ಅಂತ ಹೇಳ್ತಾರೆ. ಆದರೆ ನಾವು ಪ್ರತಿನಿತ್ಯ ಈಗ ನಾನೊಂದು 2 ತಿಂಗಳು 3 ತಿಂಗಳಿಂದ ಈಗ 3 ತಿಂಗಳು ಆಗಿಲ್ಲ, 1.5-2 ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ನಾನು ಗಮನಿಸ್ತಾ ಇದ್ದೆ. ಒಂದು ರಸ್ತೆಗಳು ಹೊಸದಾಗಿ ಮಾಡ್ತಕ್ಕಂಥದ್ದಿರಲಿ, ಗುಂಡಿಗಳು ಮುಚ್ಚತಕ್ಕಂಥದ್ದು ಕೂಡ ಇವತ್ತು ಕಲಬುರಗಿ ಅಂತ ನಗರದಲ್ಲಿ, ನಾನು ಇನ್ನೇನು ಭಾಳ ಒಳಗಡೆ ಇನ್ನು ಹಳ್ಳಿಗಳಲ್ಲಿ ಅಂತಲೂ ನಾನೇನು ಚರ್ಚೆ ಮಾಡ್ತಾಯಿಲ್ಲ, ಇಂಥ ನಗರಗಳಲ್ಲಿ ಇವತ್ತು ಗುಂಡಿ ಮುಚ್ಚಲಿಕ್ಕೆ ಆಗ್ತಾಯಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು 11,000 ಕೋಟಿ ತಾವು ಹೇಳ್ದಂಗೆ ಒಂದು ವರ್ಷದಿಂದ ಇವತ್ತೇನು ಘೋಷಣೆ ಮಾಡೋಗಿದ್ದಾರೆ. ಇದೇ ರೀತಿ ನಮ್ಮ ಈ ನಂದಿ ಬೆಟ್ಟದ ಹತ್ರ ಬಂದರು, ಅಲ್ಲಿ ಒಂದು 3,000ನೋ 4,000 ಕೋಟಿನೋ ಪ್ಯಾಕೇಜ್ನ ಘೋಷಣೆ ಮಾಡಿ ಹೋದರು. ಮತ್ತು ಅಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಲ್ಲೂ ಕೂಡ ಒಂದು ಸಚಿವ ಸಂಪುಟ ಕರೆದಿದ್ರು, ಅಲ್ಲೂ ಕೂಡ ಬಂದರು, ಅಲ್ಲೂ ಘೋಷಣೆ ಮಾಡೋದ್ರು. ಮತ್ತು ಇಲ್ಲಿ ಬಿಜಾಪುರದಲ್ಲಿ ಬಹುಶಃ ಮೊನ್ನೆ ಬಂದಾಗ ಅಲ್ಲೊಂದು 4,000 ಕೋಟಿ ಘೋಷಣೆ ಮಾಡಿ ಹೋಗಿದ್ದಾರೆ. ಇದು ಏನಾಗ್ಬಿಟ್ಟಿದೆ, ಈ ಸರ್ಕಾರ ಕೇವಲ ಘೋಷಣೆಗೆ ಸೀಮಿತ ಆಗಿದೆ ಹೊರತುಪಡಿಸಿ ಇದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ, ಅಥವಾ ಇದ್ದರೂ ಆ ದುಡ್ಡು ಎಲ್ಲೆಲ್ಲಿ ಬಳಕೆ ಆಗ್ತಾಯಿದೆ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು. ಮಾತಿದ್ರೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ, ವರ್ಷಕ್ಕೆ 55,000 ಕೋಟಿ ಗ್ಯಾರಂಟಿಗೆ ಹೊಂದಿಸ್ಬೇಕು. ಏನು ನನ್ನ ಪ್ರಕಾರ ಸರಿಯಾದಂಥ ಆರ್ಥಿಕ ಸಲಹೆಗಾರರನ್ನ ಇಟ್ಕೊಂಡು ಪ್ಲ್ಯಾನಿಂಗಲ್ಲಿ ಹೋದರೆ 55,000 ಕೋಟಿ ವರ್ಷಕ್ಕೆ ಹೊಂದಿಸ್ತಕ್ಕಂಥದ್ದೇನು ದೊಡ್ಡ ವಿಚಾರ ಇಲ್ವೇನೋ ಅಂತಕ್ಕಂಥದ್ದನ್ನ ನಾವು ಭಾವಿಸ್ಬೋದು. ಕಾರಣ, ಕರ್ನಾಟಕ ರಾಜ್ಯ ಭಾಳ ಸಂಪದ್ಭರಿತವಾದಂಥ ನಾಡು. 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಅದೇನು ಸಣ್ಣ ಪ್ರಮಾಣದ ಬಡ್ಜೆಟ್ ಅಲ್ಲ. ಆದರೆ ಅದರಲ್ಲಿ 55,000 ಕೋಟಿ ಅಂತಕ್ಕಂಥದ್ದೇನೋ ಗ್ಯಾರಂಟಿಗಳಿಗಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಿದ್ದಂಗೆ SSCP TSP ಪ್ರತಿ ವರ್ಷ ಕೂಡ SSCP TSP ಹಣ ಈ ವರ್ಷವೂ 10,000 ಕೋಟಿ ಎತ್ಕೊಂಡಿದ್ದಾರೆ. ಇದೇಂದಕ್ಕೆ ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ. ಇದರಲ್ಲೂ ಕೂಡ ಮತ್ತೆ ಸ್ವೇಚ್ಛಾಚಾರವಾಗಿ ರಾಜ್ಯ ಸರ್ಕಾರ ಅದು ಎಲ್ಲೆಲ್ಲಿಗೆ ಹಣ ಎತ್ಕೊಂಡು ಹೋಗ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ. ಬಟ್ ಒಟ್ಟಾರೆಯಾಗಿ ಇವತ್ತು ಕನಿಷ್ಠ ಪಕ್ಷ ಇಲ್ಲಿ ಒಂದು ಗುಂಡಿ ಮುಚ್ಚತಕ್ಕಂಥ ಕೆಲಸ ಆದರೂ ರಾಜ್ಯ ಸರ್ಕಾರ ಇಲ್ಲಿಂದ ಆದರೂ ಪ್ರಾರಂಭ ಮಾಡಲಿ. ಸರ್, ಈಗ ಬೆಳೆ ಸಮೀಕ್ಷೆಗೆ ಹೋದ್ರಿ, ಆಮೇಲೆ ಎಲ್ಲ ನೀವು ರೈತರ ಜೊತೆ ಸಂವಾದ ಮಾಡಿದ್ರಿ, ಎಲ್ಲ ಒಳ್ಳೇದು. ಬಟ್ ಇದು ಏನು ಬೆಳೆ ಸಮೀಕ್ಷೆಗೆ ಅಷ್ಟೇ ಸೀಮಿತ ಆಗುತ್ತಾ? ನಿಮ್ಮ JDS ಕಾರ್ಯಕ್ರಮ ಅಥವಾ ಬೀದಿಗಳದ್ದು ಹೋರಾಟ ಏನಾದರೂ ಮಾಡ್ತೀರಾ ಪರಿಹಾರ ರೈತರಿಗೆ ಕೊಡ್ಬೇಕಂತ? ಅಂದ್ರೆ ಬೆಳೆ ಹಾನಿ ಹೇಗದಲ್ರಿ, ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ. ವಿರೋಧ ಪಕ್ಷದಾಗಿದ್ದವರು BJPಯವರು ಧ್ವನಿ ಎತ್ತಾ ಇಲ್ಲ, ಅದಕ್ಕೆ ಅಲಯನ್ಸ್ ಆದಂತ ನೀವು ಕೂಡ ಧ್ವನಿ ಎತ್ತಾ ಇಲ್ಲ. ಆಡಳಿತ ಪಕ್ಷದಾಗ ಇರೋರೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಮೊನ್ನೆ ರೈತರ ಪರವಾಗಿ ರಾಜ್ಯದಲ್ಲಿ BJP JDS ಏನ್ ಮಾಡ್ತಾ ಇದ್ದಾರೆ? ರೈತರ ಪರವಾಗಿ ಧ್ವನಿ ಯಾಕೆ ಎತ್ತಾ ಇಲ್ಲ? ಬಹುಶಃ ನಾನು ಒಂದು ವಾರದ ಹಿಂದೆಯೇ ಈ ಒಂದು ಪ್ರೋಗ್ರಾಮನ್ನು ನಿಗದಿ ಮಾಡಿದ್ದೆ. ಆದರೆ ಮದ್ದೂರಿನ ಒಂದು ಪ್ರಕರಣ ಏನಿತ್ತು, ಆ ಪ್ರಕರಣದಿಂದಾಗಿ ಒಂದು ವಾರ ಬರಲಿಕ್ಕೆ ತಡ ಆಯಿತು ಹೊರತುಪಡಿಸಿ ಯಾವಾಗ ಪೂರ್ವ ಮುಂಗಾರು ಮಳೆ ಅಥವಾ 1 ತಿಂಗಳಿಂದ ಸಮಸ್ಯೆಗಳು ಉಂಟಾಗಿದೆ, ಹಾಗೆ ನಾನು ಆಲ್ಮೋಸ್ಟ್ ಒಂದು 10-15 ದಿನದಿಂದನೇ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ನಮ್ಮ ಸಕಲೇಶಪುರ ಭಾಗ, ಚಿಕ್ಕಮಗಳೂರು, ಶಿವಮೊಗ್ಗ ಸೆಕ್ಟ್ರು ಜೊತೆಗೆ ಇಲ್ಲಿ ಇವತ್ತೇನು ಬೀದರು, ಯಾದಗಿರಿ, ಕಲಬುರಗಿ, ರಾಯಚೂರು ಒಂದಷ್ಟು ಪ್ರದೇಶಗಳೆಲ್ಲ ಎಫೆಕ್ಟ್ ಆಗಿದೆ. ಎಲ್ಲ ಕಡೆ ಜನತಾದಳ ಪಕ್ಷ ಒಂದು ನಿಯೋಗ ಮಾಡ್ಕೊಂಡು ನಾವು ಬರ್ತೇವೆ ಅಂತಕ್ಕಂಥದ್ದು ಹೇಳಿದ್ದೇವೆ. ಯಾಕಂದರೆ ನೋಡಿ, ರೈತರ ವಿಚಾರ ಬಂದಾಗ ಯಾವತ್ತೂ ಕೂಡ ಜನತಾದಳ ಪಕ್ಷ ನಮ್ಮ ಹೆಜ್ಜೆಯನ್ನು ಹಿಂದಿಟ್ಟಿಲ್ಲ. ನಮ್ಮಲ್ಲಿ ಸ್ಪಷ್ಟತೆ ಇದೆ. ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಚಿಂತನೆಯಿಂದ, ಕಾಳಜಿಯಿಂದ, ರೈತ ಪರವಾದಂಥ ಹೋರಾಟದಿಂದ ಅದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಹಾಗಾಗಿ ರೈತರ ವಿಚಾರ ಬಂದಾಗ ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ ಜೊತೆಯಲ್ಲಿ ನಿಂತು ಹೋರಾಟಕ್ಕೂ ಕೂಡ ನಾವು ಎಲ್ಲ ರೀತಿ ಸಿದ್ಧರಾಗಿದ್ದೇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ.
ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಒಬ್ಬರು ನಿಮ್ಮ ಮುಖಂಡರಿಗೆ ಬೆದರಿಕೆ ಆಗ್ತಾರೆ ಕಲಬುರಗಿ. ನೋಡಿ, ಒಂದು ಅಣ್ಣ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಯಾರು ಕೂಡ ಶಾಶ್ವತವಾಗಿ ಠಿಕಾಣೆ ಊರ್ತಕ್ಕಂಥವ್ರು ಯಾರೂ ಇಲ್ಲ. ಸರ್ಕಾರಗಳು ಬದಲಾಗ್ತಾ ಹೋಗ್ತದೆ, ಅಧಿಕಾರಿಗಳು ಅವರ ಸ್ಥಾನಗಳು ಅಂದರೆ ಬೇರೆ ಬೇರೆ ಕಡೆ ಅವ್ರಿಗೂ ಟ್ರಾನ್ಸ್ಫರ್ಗಳು ಮತ್ತೊಂದು ಇನ್ನೊಂದು ಆಗ್ತಾ ಹೋಗ್ತದೆ. ಬಟ್ ಅವ್ರಿಗೆ ಒಂದು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಜೊತೆನೂ ಕೂಡ ಒಂದು ಅವರ ಜವಾಬ್ದಾರಿಯನ್ನು ಮೆರಿಬೇಕಾಗ್ತದೆ. ಈ ರೀತಿ ದರ್ಪ ತೋರಿಸಿ ದುರಹಂಕಾರ ತೋರಿಸಿ ಪ್ರಯೋಜನ ಇಲ್ಲ. ಮೈತ್ರಿ ಧರ್ಮ ವಿಷಯಕ್ಕೆ ಬಂದಾಗ ಕಲಬುರಗಿ ಜಿಲ್ಲೆ ಪರ್ಟಿಕ್ಯುಲರ್ ನಿಮ್ಗೆ JDSಗೆ BJP ಶತ್ರು ಅಂದಂಗಲ್ಲ. ಪರ್ಟಿಕ್ಯುಲರ್ಲಿ ದೇವರಿಗೆ ಆಯಿತು, ಈ ಕಲಬುರಗಿ ಮಹಾನಗರ ಪಾಲಿಕೆ ಇತ್ತು, ಪ್ರತ್ಯೇಕ ಸ್ಪರ್ಧೆ ಮಾಡಿ ಅಪೋಸಿಟ್ ಆಗ್ತಾರೆ. ಮತ್ತು ಮೈತ್ರಿ ಧರ್ಮ ಎಲ್ಲಿ ಪಾಲನೆ ಆದಂಗೆ. ನಾನು ಒಂದು ಮಾತು ಹೇಳ್ತೀನಿ, ಈ ಸ್ಥಳೀಯ ಚುನಾವಣೆಗಳಲ್ಲಿ ಏನಾಗುತ್ತೆ, ಇದು ಸ್ವಾಭಾವಿಕವಾಗೇ ಇದು ಯಾವುದೇ ಪಕ್ಷಕ್ಕೆ ತಗೊಳ್ಳಿ, ಇದು ಕಾರ್ಯಕರ್ತರ ಚುನಾವಣೆ ಆಗಿರುತ್ತೆ. ಕಾರ್ಯಕರ್ತರ ಭಾವನೆಗಳು, ಆಕಾಂಕ್ಷಿತರು ನೂರಾರು ಜನ ಇರ್ತಾರೆ, ನನಗೆ ಅಧಿಕಾರ ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ಏನಾಗುತ್ತೆ, ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಇಟ್ ಈಸ್ ಅಲ್ಲಲ್ಲಿ ಆಯಾ ಇಂಡಿವಿಜುವಲ್ಸ್ಗೆ, ಆಯಾ ಲೋಕಲ್ ಕ್ಯಾಂಡಿಡೇಟ್ಸ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಇದು ಇಲ್ಲಿ ಕೇಂದ್ರದ ನಾಯಕರಾಗಲಿ ಅಥವಾ ನಮ್ಮ ರಾಜ್ಯ ನಾಯಕರಾಗಲಿ ಇದರಲ್ಲಿ ಇಂಟರ್ಫಿಯರೆನ್ಸ್ ಕೊಡ್ತಕ್ಕಂಥದ್ದು ಆಗೋದಿಲ್ಲ. ವಿ ಕೆನಾಟ್ ಇಂಟರ್ಫಿಯರ್ ಇನ್ ದಿಸ್ ಸಚ್ ಮ್ಯಾಟರ್ಸ್. ಈಗ ಹೌದಪ್ಪ ಈ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥದ್ದು ಅಲ್ಲಲ್ಲಿ ಲೋಕಲಿ ಇಫ್ ದ ಡಿಸೈಡ್ ಧಾರಾಳವಾಗಿ ಹೋಗಲಿ. ಇಲ್ಲ ಅವ್ರಿಗೇನೋ ಇನ್ನು ಒಂದೊಂದು ಪಕ್ಷಕ್ಕೆ ಒಂದೊಂದು ಥರ ತೀರ್ಮಾನ ತಗೋಬೇಕು ಇಂಥ ವಿಚಾರದಲ್ಲಿ ಅಂದರೆ ನಾವು ಇದನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಪಕ್ಷದ ಉನ್ನತ ಮಟ್ಟದ ಚರ್ಚೆ ಆಗಲ್ಲ, ಇಂಥ ವಿಚಾರಗಳು ಚರ್ಚೆ ಮಾಡಲ್ಲ. ಈಗ ಪಕ್ಕದ ಯಾದಗಿರಿಯಲ್ಲಿ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ CM ಕಪ್ ಅಂತ ಹೆಸರಿಟ್ಟಿದ್ದಾರೆ. ಕ್ರೀಡಾಪಟುಗಳಿಗೆ ಸೌಜನ್ಯಕ್ಕಾಗಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿಲ್ಲ, ಬರೀ ಸಾಂಬಾರು ಕೊಡ್ತಿದ್ದಾರೆ. ಯಾದಗಿರಿ ಅನ್ನ ಸಿಕ್ಕಿಲ್ಲ ಸರ್. ಇಲ್ಲಿ ಕಲಬುರಗಿಯಲ್ಲಿ ಸರ್ ಕನಿಷ್ಠ ಕ್ರೀಡಾಪಟುಗಳಿಗೆ ಅನ್ನ ಸಾಂಬಾರ್ ಚಪಾತಿ ಪಲ್ಯ ಅದು ಹೋಗ್ಲಿ ಬಿಡಿ, ಅನ್ನ ಸಾಂಬಾರಾದರೂ ಅವರಿಗೆ ಒದಗಿಸ್ಬೇಕಲ್ಲ ಕ್ರೀಡಾಪಟುಗಳಿಗೆ. ಎಲ್ಲ ಖಂಡಿತ. ಯಾಕೆಂದರೆ ಸಾಂಬಾರ್ ಕುಡಿದಿದ್ದಾರೆ ಗ್ಲಾಸ್ನಲ್ಲಿ. ಆ ಕಾರ್ಯಕ್ರಮದ ಗೌರವವನ್ನು ಎತ್ತಿಡಿಯುವಂಥ ಕೆಲಸನಾರು ಕನಿಷ್ಠ ಪಕ್ಷ ಮಾಡಬೇಕು. ಬಟ್ ನೀವೇ ಹೇಳ್ದಂಗೆ ಈ ರೀತಿ ಆಗಿದೆ ಅಂದರೆ ಇದು ನಿಜಕ್ಕೂ ಕೂಡ ನಾವೇನು ಹೇಳಬೇಕು ಗೊತ್ತಿಲ್ಲ. ಎಲ್ಲ ಕಡೆ ಏನು ಇದೇನು ಕ್ರೀಡಾಪಟುಗಳಿಗೆ ಅಷ್ಟು ನೀವು ಗೌರವ ಕೊಟ್ಟು ನಡ್ಕೊಳಕ್ಕಾಗೋದಿಲ್ವೇ? ಅದಕ್ಕೇನು ಒಂದು ಹೊಟ್ಟೆ ತುಂಬ ಊಟ ಹಾಕೋದ್ರಲ್ಲಿ ಕಳ್ಕೊಳ್ಳೋದೇನಿದೆ? ನಿರಂತರವಾಗಿ ಭ್ರಷ್ಟಾಚಾರ ನಡೀತಂತ ಆರೋಪ ಕೇಳ್ಬರ್ತಿದೆ. ಆಮೇಲೆ ಥರ್ಡ್ ಪಾರ್ಟಿ ಇಲ್ಲದೆ ಸಾವಿರಾರು ಕೋಟಿ ರೂಪಾಯಿ, ಅದು 5,000 ಕೋಟಿಗೆ ಅಧಿಕ ಹಣ ಲೂಟಿ ಮಾಡಿದಂತ ಆರೋಪ ಕೇಳ್ಬರ್ತಾರೆ ಸರ್. ಅದ್ರ ಬಗ್ಗೆ ಏನು KKRDBಲಿ ಮೆಜಾರಿಟಿ ಹೌದೌದು, ಅದೇ ಎಲ್ಲ ಲ್ಯಾಂಡ್ ಆರ್ಮಿಗೆ ಪರ್ಸೆಂಟೇಜ್ ವೈಸು ಮಾರ್ಕೊಂಡು ಆಗೋಗಿದೆ. 30% ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಲ್ಯಾಂಡ್ ಆರ್ಮಿಗೆ ಕೊಟ್ಟು. KKRDB ಇರೋದೇ ದುಡ್ಡು ಮಾಡೋದಕ್ಕೆ, ಕಮಿಷನ್ ಹೊಡಿಯೋದಕ್ಕೆ, ಪರ್ಸೆಂಟೇಜ್ ರಾಜಕಾರಣಕ್ಕೆ ಇಟ್ಕೊಂಡಿರೋದು. ಅಭಿವೃದ್ಧಿ ಹೆಸರಲ್ಲಿ KKRDB ಅನ್ನೋದನ್ನ ಮುಂದಿಡ್ತಾರೆ ಅಷ್ಟೇ. ಪ್ರತಿಯೊಂದಕ್ಕೂ ಯಾವುದೇ ಕಾರ್ಯಕ್ರಮದಲ್ಲಿ ಏನೇ ಇರಲಿ ಇಲಾಖೆಗೂ ಬಳಸ್ಕೊಂತ ಇದ್ದಾರೆ ಸರ್. ಅಂದ್ರೆ ಇಲ್ಲಿ ಬಿಜೆಪಿ ಅವರು JDS ಅವರು ಯಾರು ಕೇಳ್ತಿಲ್ಲ, ಅಂದ್ರೆ ಹೊಂದಾಣಿಕೆ ರಾಜಕೀಯ ಜಾಸ್ತಿ ಇಲ್ಲಿ, ಅಂದ್ರೆ ರಾಜ್ಯ ಮಟ್ಟದ ನಾಯಕರು ಯಾರು ಕೇಳ್ತಾ ಇಲ್ಲ ಅದ್ರ ಬಗ್ಗೆ. ಈಗ ಇಲ್ಲಿ ಜಿಲ್ಲಾಧ್ಯಕ್ಷರು ಬಾಲರಾಜ್ ಗುತ್ತೇದಾರವರು ಹೇಳ್ದಂಗೆ ಲೋಕಲಿ ಇಂಥ ವಿಚಾರಗಳು ಬಂದಾಗ ನಮ್ಮ ಪಕ್ಷದ ಕೇಂದ್ರ ಕಚೇರಿಯಿಂದ ಸಾಮಾನ್ಯವಾಗಿ ನಾವು ಇಂಥ ವಿಚಾರಗಳಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಾಯಕರುಗಳ ನೇತೃತ್ವದಲ್ಲಿ ಇಂಥ ಪ್ರೆಸ್ ಮೀಟ್ಗಳು ಮಾಡಿ ಜನರ ಗಮನ ಸೆಳೀರಿ ಅಂತಕ್ಕಂಥದ್ದನ್ನ ಹೇಳಿದ್ದೇವೆ, ಹಿಂದೆಯೂ ಕೂಡ ಮಾಡಿದ್ದಾರೆ. ಮಾತಾಡ್ತೀವಿ, ಇನ್ನೂ ಭಾಳ ಗಟ್ಟಿ ನಿಲುವಿಂದ ಮಾತಾಡ್ತೀವಿ. ಗುಲ್ಬರ್ಗ ಸಿಟಿಯಲ್ಲೇ ಮುಂದೆ ಬರ್ತವೆ ಅಂತೇಳಿ ನಿಮ್ಮ ಹಾಸನ ಭಾಗಕ್ಕೆ ಈ ಭಾಗ ಹೋಲಿಸಿದ್ರೆ ಹೇಗೆ ಅನಿಸ್ತದೆ? ನನಗೇನಿಲ್ಲಣ್ಣ, ನೀವು ನಾನು ಉಪಚುನಾವಣೆ ನಿಂತಂಥ ಚನ್ನಪಟ್ಟಣ ತಾಲೂಕಿಗೆ ಬಂದು ನೋಡಬೇಕು. ಏನು ಯಾರು ಬೇಡ, ನಾವು ಚನ್ನಪಟ್ಟಣ ನಿಂತಿದ್ದ ಒಂದು ಉಪಚುನಾವಣೆ ನಮ್ಮ ತಂದೆಯವರೇನು 7 ವರ್ಷ 2 ಬಾರಿ ಸತತವಾಗಿ ಶಾಸಕರಾಗಿ ಆಯ್ಕೆ ಆಗಿದ್ರು.
ಅವರ ಕಾಲಾವಧಿನಲ್ಲಿ 1200 ಕೋಟಿ ರೂಪಾಯಿಯಷ್ಟು ಹಣವನ್ನು ಅನುದಾನದ ಮೂಲಕ ತಗೊಂಬಂದು ಒಂದು ಕಟ್ಟಕಡೆಯ ರಸ್ತೆ, ಗ್ರಾಮಗಳಲ್ಲಿ ಕಟ್ಟಕಡೆಯ ಗ್ರಾಮ ಸಿ ರಸ್ತೆಗಳು ಎಷ್ಟೋ ಅಗಲೀಕರಣ ಮಾಡಿ ಆ ರಸ್ತೆಗಳು ಸಿ ರಸ್ತೆಗಳು ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ದಯವಿಟ್ಟು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅಲ್ಲಿ ಹೋಗಿ ನೋಡ್ಕೊಬರೋಕೆ ಹೇಳಿ. ಯಾಕೆಂದರೆ ಇದು ನಾನು ಹೇಳುವಂಥದ್ದಲ್ಲ, ನಮ್ಮ ಚುನಾವಣೆಗೆ ಬೆಳೆದನ ನಮ್ಮ ಪಾರ್ಟಿ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತರೆಲ್ಲ ಬಂದು ಚುನಾವಣೆ ಮಾಡಿದಾಗ ಅವರೆಲ್ಲ ಅದನ್ನೇ ಹೇಳಿದ್ರು, ನಾವು ಇಂಥ ರಸ್ತೆಗಳು ನಮ್ಮ ಜೀವಮಾನದಲ್ಲಿ ನೋಡಿಲ್ಲ ಸರ್. ಈ ಕಡೆ ನೀವೇನು ಸರ್ ಕಟ್ಟಕಡೆಯ ಗ್ರಾಮದಲ್ಲೂ ಕೂಡ ಇಂಥ ಸಿ ರಸ್ತೆಗಳು ಹಾಕ್ಸಿದ್ದೀರಾ ಅನ್ನೋದು ವ್ಯತ್ಯಾಸಗಳಿದೆ. ತಾವೇ ಎಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.